ಶಿವಕುಮಾರ್ ರವರೇ. ನಮ್ಮ ಮೂರನೆಯ ಮಹಾತ್ಮರು ಶ್ರೀ ಡಾಕ್ಟರ್ ಗಳಿಗಿರವರು. ಇವರ ಟಾಪಿಕ್ ಮನುಷ್ಯನ ಅವನತಿ ಅಥವಾ ಉನ್ನತಿಗೆ ಅವನ ಮನಸ್ಸೇ ಕಾರಣ ಕನ್ನಡದಲ್ಲಿ. ಇವರು ಮೂಲತಃ ಹುಬ್ಬಳ್ಳಿಯವರು. ತಮ್ಮ 18ನೇ ವಯಸ್ಸಿನಲ್ಲಿಯೇ ಚಿನ್ಮಯ ಯುವ ಕೇಂದ್ರಕ್ಕೆ ಸೇರಿ ಅಲ್ಲಿ ಸೇವೆಯನ್ನ ಸಲ್ಲಿಸಿದಂತಹವರು. ಈಗ ಅವರಿಗೆ 81 ವರ್ಷ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಸೊ 18ರಿಂದ 81 ವರ್ಷದವರೆಗೆ ಅವರು ಯಾವ ರೀತಿ ತಮ್ಮ ಜರ್ನಿ ಲೈಫಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ, ಇವರು BCom ಪದವಿಯ ನಂತರ ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮದಲ್ಲಿ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಆಯುರ್ವೇದ ವೈದ್ಯರೂ ಸಹ ಪ್ರಾಕ್ಟೀಸು ಮಾಡ್ತಾ ಇದ್ದಾರೆ. ಇದೆಲ್ಲಕ್ಕಿಂತ ಮುಖ್ಯವಾದದ್ದು, ಇವರು ಪ್ರಖ್ಯಾತ ಪ್ರವಚನಕಾರರು. ವೇದಾಂತದಲ್ಲಿ ಅತೀವ ಆಸಕ್ತಿ. ಸಂಪಂಗಿ ರಾಮನಗರದ ಚಿತ್ ಗಗನಾನಂದ ಆಶ್ರಮದಲ್ಲಿ 4 ವರ್ಷಗಳ ಕಾಲ ಭಾಗವತ ಪ್ರವಚನ ನೀಡಿದ್ದಾರೆ. ಹಾಗೂ ಮಂಗಳವಾರ ಮತ್ತು ಬುಧವಾರಗಳಂದು ರಾಮಾಯಣ ರಸಸಿಂಚನ ಉಪನ್ಯಾಸವನ್ನು, ವಿಶ್ವೇಶ್ವರಪುರದಲ್ಲಿ ಶಾಂಕರ ಸಂದೇಶ ಸಪ್ತಾಹವನ್ನು, ಆರ್ಯ ಸಮಾಜದಲ್ಲಿಯೂ, ಸೆಕ್ರೆಟೇರಿಯೇಟ್ ಕ್ಲಬ್ನಲ್ಲಿಯೂ, TTD ದೇವಸ್ಥಾನದಲ್ಲಿಯೂ, ಮಲ್ಲೇಶ್ವರಂನ ಗಾಂಧಿ ಸಾಹಿತ್ಯ ಸಂಘದಲ್ಲಿಯೂ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಬಸವನಗುಡಿ ಹಾಗೂ ರಾಜ್ಯದ ಅನೇಕ ಕಡೆಗಳಲ್ಲಿ ಸರಳ ಕನ್ನಡದಲ್ಲಿ ಅನುಭವಪೂರ್ಣ ಪ್ರವಚನವನ್ನ ನೀಡುತ್ತಾ ಬಂದಿದ್ದಾರೆ. ಅಲ್ಲದೆ ದೂರದರ್ಶನದಲ್ಲಿ ಚಂದನ ವಾಹಿನಿಯಲ್ಲಿ ಇವರ ಸಂದರ್ಶನವೂ ನಡೆದಿದೆ. ಆಕಾಶವಾಣಿಯಲ್ಲಿ 10 ದಿನಗಳ ಕಾಲ ಮಂಕುತಿಮ್ಮನ ಕಗ್ಗ ವ್ಯಾಖ್ಯಾನವೂ ಸಹ ಬಿತ್ತರವಾಗಿತ್ತು. ಸೊ ಇಂತಹ ಮಹಾತ್ಮರನ್ನ ಇವತ್ತು ನಾನು ಇಲ್ಲಿ ಸ್ವಾಗತಿಸುತ್ತಿದ್ದೇನೆ. ಓವರ್ ಟು ಯು ಸರ್, ಡಾಕ್ಟರ್ ಗಳಿಗಿರವರು. ಮಹತ್ವ ಅಂದರೆ, ಮಹಾತ್ಮ ಅಂದರೆ ಯಾರು ಅಂದರೆ, ಆ ಮಹತ್ತತ್ವವನ್ನು ಯಾರು ತಿಳ್ಕೊಂಡಿರ್ತಾರೋ ಎಲ್ಲರೂ ಮಹಾತ್ಮರೇ. ಇಲ್ಲಿದ್ದವರು ಎಲ್ಲರೂ ಮಹಾತ್ಮರೇ ನನಗೆ. ಅದಕ್ಕೆ ಇಟ್ ಈಸ್ ಅ ಗ್ರೇಟ್ ಪ್ರಿವಿಲೇಜ್ ಆ್ಯಂಡ್ ಅನ್ ಅಪಾರ್ಚುನಿಟಿ that has bestowed on me to speak few words on this great occasion of Chinmaya Amritotshava Special Gita Dhyana Yajna. I extend my personal heartful thanks to Shri Ravi A.S. who has proposed my name, and Sri Sheshadri Jiyan who has seconded, and Swami Brahmanandji who has kindly approved. ಸೊ ಅಷ್ಟೇ ಅಲ್ಲ, ಇಂಥ ಅಪೂರ್ವ ಕಾರ್ಯಕ್ರಮವನ್ನು ಹುಟ್ಟು ಹಾಕಿ ಅದರ ಶ್ರೇಯಸ್ಸಿಗೆ ಶ್ರಮಿಸುತ್ತಿರುವ, ಅಂದರೆ ಯಾರು ಅಷ್ಟೆಲ್ಲ ಹಿಂದಕ್ಕಿಷ್ಟು ಮಂದಿ ಕೆಲಸ ಮಾಡ್ತಾರಲ್ಲ, ಅವರಿಗೆ ಎಲ್ಲರಿಗೂ ಅಭಿನಂದನೆಗಳು ಹಾಗೂ ಅಭಿವಂದನೆಗಳು. ಗುರುದೇವ ಸ್ವಾಮಿ ಚಿನ್ಮಯಾನಂದಜಿ ಪ್ರತ್ಯಕ್ಷವಾಗಿ ಆಶೀರ್ವಾದ ಪಡೆದ ಹಾಗೂ ಪರೋಕ್ಷವಾಗಿ ಬೋಧನೆ ಮೂಲಕ ಮತ್ತೆ ಮತ್ತೆ ಅವರ ಸಂಪರ್ಕದಲ್ಲಿ ಇರುವ ನಾವು ನೀವೆಲ್ಲ ಭಾಗ್ಯವಂತರೇ. ನಾವಿಷ್ಟರೂ ಭಾಗ್ಯವಂತರು, ನೀವು ನಾವು ಸೇರಿ. ಅದಕ್ಕೆ ನಾನು ಇನ್ನೂ ಒಂದು ಹೇಳ್ತೀನಿ. ನಾನು 5-6 ವರ್ಷದ ಬಾಲಕನಿದ್ದಾಗ ಸ್ವಾಮಿ ಶಿವಾನಂದರನ್ನು ನೋಡಿದ್ದೆ, ದರ್ಶನ ಆಶೀರ್ವಾದ ಪಡೆದಿದ್ದೆ. ನನ್ನ ಹಿರಿಯ ಅಣ್ಣಂದಿರು ಡಿವೈನ್ ಲೈಫ್ ಸೊಸೈಟಿಯ ಸವಣೂರ ಶಾಖೆಯ ಕಾರ್ಯದರ್ಶಿಯಾಗಿದ್ದರು. ಮೈಸೂರು ರಾಜ್ಯದ ಅರಸರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲ್ಪಟ್ಟಿತ್ತು. ಅದು ಆಗಿಯೂ 75 ವರ್ಷ ಆಗಿದೆ. ಅದು ಒಂದು ಸುಯೋಗ. ನಾನು 5-6 ವರ್ಷ ಅಂದರೆ ಈಗ 75 81 ಸರಿ. ನನಗೆ ಇದನ್ನಂತೂ ಹೇಳಿಬಿಟ್ಟಿದ್ದಾರೆ, ಅದನ್ನು ಹೇಳೋದಿಲ್ಲ. ಚಿನ್ಮಯ ಕೇಂದ್ರದ ಸದಸ್ಯನಾಗಿದ್ದು ಹೇಳಿದ್ದಾರೆ. ಆದರೆ ಅಲ್ಲಿಯ ಶಿಸ್ತು, ಸಂಯಮ, ಭಕ್ತಿ, ಪಡೆದ ಜ್ಞಾನ ಇನ್ನೂ ಮರೆತಿಲ್ಲ. ಅದು ಇಂಪಾರ್ಟೆಂಟ್. ನನ್ನ ಅಭ್ಯಾಸ ಕನ್ನಡ ಮಾಧ್ಯಮದಲ್ಲಿ ಆಗಿದ್ದು, ಕಾಲೇಜಿನಲ್ಲಿ ಮಾತ್ರ ಇಂಗ್ಲೀಷ್ ಮಾಧ್ಯಮ. ನನ್ನ ಅಣ್ಣ ಹೇಳುತ್ತಿದ್ದರು, ಚಿನ್ಮಯಾನಂದರು ಬಂದಿದ್ದಾರೆ, ಅವರ ಪ್ರವಚನಕ್ಕೆ ಹೋಗು, ಇಂಗ್ಲೀಷು ಸುಧಾರಿಸುತ್ತದೆ ಅಂತ ಹೇಳ್ತಿದ್ರು. ಅಂತ ಹಾಗೆ ಹೋದವನು ನಾನು ಪ್ರವಚನ ಕೇಳಲಿಕ್ಕೆ ಹೋದವನಲ್ಲ. ಆದರೆ ನಾನು ನಂತರ ಅವರ ಜ್ಞಾನಪೂರ್ಣ ಪ್ರವಚನಕ್ಕೆ ಮಾರು ಹೋದೆ. ಅಷ್ಟೇ ಅಲ್ಲ, ಲಕ್ಷಾಂತರ ಜನರಲ್ಲಿ ನಾನೂ ಒಬ್ಬ ಎಂಬುದು ಹೆಮ್ಮೆ ಇದೆ. ಅಷ್ಟು ಜನರಲ್ಲಿ ನಾನು ಒಬ್ಬ ಒಂದು ಸಣ್ಣ ಹುಳ ಇದ್ದಂಗೆ ಸಮಾಧಾನವಿದೆ. ಅದಕ್ಕೆ ರಾಮ ರಾವಣರ ಯುದ್ಧ ಹೇಗೆ ಇತ್ತು ಅಂದರೆ,
ರಾಮ ರಾವಣರ ಯುದ್ಧದ ಹಾಗೆ. ಚಿನ್ಮಯಾನಂದರ ಪ್ರವಚನ ಹೇಗೆ ಇರುತ್ತಿತ್ತು ಅಂದರೆ ಚಿನ್ಮಯಾನಂದರ ಪ್ರವಚನನ ಹಾಗೆ, ಮತ್ತು ಅದಕ್ಕೆ ಕಂಪ್ಯಾರಿಸನ್ ಮಾಡಲಿಕ್ಕೆ ಶಕ್ತಿಲ್ಲ. ಅದಕ್ಕೆ ಹಾಗೆ ಚಿನ್ಮಯ ಮಿಷನ್ನಿನ ಭಗವದ್ಗೀತೆ ಪಠಣ ಮಾಡುವ ಶೈಲಿಯು, ಸ್ಟೈಲ್ ಯುನಿಕ್ ಆಗಿದೆ, ಜಗತ್ತಿನಲ್ಲಿ ಮಾನ್ಯವಾಗಿದೆ. ಗುರುದೇವರ ಚರಣ ಕಮಲಗಳಿಗೆ ಹಾಗೆ ಸ್ವಾಮಿ ಬ್ರಹ್ಮಾನಂದಜಿಯವರಿಗೆ ಮನಸಾ ವಂದಿಸಿ, ಸ್ವಾಧ್ಯಾಯ ತರಗತಿ ವೃಂದದವರಿಗೆ ನಮಿಸಿ, ಹಾಗೂ ನೆರೆದ ಎಲ್ಲ ಶ್ರೋತ್ರ ಬಾಂಧವರಿಗೆ ನಮಿಸಿ, ನನ್ನ ಪ್ರವಚನದ ವಿಷಯವಾದ ಮನುಷ್ಯನ ಅಧೋಗತಿಗೆ ಅಥವಾ ಉನ್ನತಿಗೆ ಮನಸ್ಸೇ ಕಾರಣ, ಈ ಹಿನ್ನೆಲೆಯಲ್ಲಿ 2ನೇ ಅಧ್ಯಾಯದ 62 ಮತ್ತು 63ನೇ ಶ್ಲೋಕಗಳ ಬಗ್ಗೆ ವಿಶ್ಲೇಷಣೆಗೆ ತೊಡಗುತ್ತೇನೆ. ಗುರುವಂದನೆ ಹಾಗೂ 2 ತತ್ವ ಪದಗಳನ್ನು ಹೇಳಿ ಆ ವಿಷಯಕ್ಕೆ ಪ್ರವೇಶ ಮಾಡುತ್ತೇನೆ. ಇದು ಯಾಕೆ ಹೇಳ್ತೀನಿ ಅಂದರೆ, ಇದು ಅದಕ್ಕೆ ಸಂಬಂಧಿಸಿದ್ದೇ ಇರೋದರಿಂದ ನಾನು ಅದನ್ನು ಹೇಳಿಬಿಟ್ಟು ಹೇಳ್ತೀನಿ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಭಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ಶಂಕರ ಗುರುದೇವ, ವಂದೇ ಶಂಕರ ಗುರುದೇವ. ಪಾವನ ಚರಣ ತೋರೈ ಕರುಣಾಂ, ಪಾವನ ಚರಣ ತೋರೈ ಕರುಣಾಂ. ಜ್ಞಾನಾಂಬುಧಿ ಪೂರ್ಣಾಂ ವಂದೇ ಶಂಕರ ಗುರುದೇವ. ನಿತ್ಯ ನಿರಂಜನ ಸತ್ಯ ಸ್ವರೂಪಾಂ ಪ್ರತ್ಯಗಾತ್ಮನೇ ಆನಂದ ರೂಪಾಂ. ನೀಡೈ ಘನ ಧ್ಯಾನ ಬೋಧ ಬೇಡುವೆ ನಿನ್ನೊಳು ಗುರುವೇ. ವಂದೇ ಶಂಕರ ಗುರುದೇವ, ವಂದೇ ಶಂಕರ ಗುರುದೇವ, ವಂದೇ ಶಂಕರ ಗುರುದೇವ. ಆತ್ಮಸ್ವರೂಪವ ಬೋಧಿಸಿಯನ್ನ ಮುಕ್ತ ಮಾಡುನಿ ಶ್ರೀ ಗುರುದೇವ. ನಾರಾಯಣ ಪದದಾಂ ಜ್ಞಾನ, ನಾರಾಯಣ ಪದದಾಂ ಜ್ಞಾನ ಸಾರಿದ ಶಂಕರ ಗುರುವೇ. ವಂದೇ ಶಂಕರ ಗುರುದೇವ, ವಂದೇ ಶಂಕರ ಗುರುದೇವ, ವಂದೇ ಶಂಕರ ಗುರುದೇವ. ಇನ್ನೊಂದು ಮರಾಠಿದಿದು, ಆದರೆ ಇದರಲ್ಲಿ ಸಂಸ್ಕೃತ ಹೆಚ್ಚು ಮಿಕ್ಸ್ ಇರೋದ್ರಿಂದ ಇದು ಅರ್ಥ ಆಗುತ್ತೆ ಅಂದ್ಕೊಂಡಿನಿ. ಎಲ್ಲರ ಬೇಕಾದರೆ ಒಂದು ಸ್ವಲ್ಪ ಹೇಳ್ತೀನಿ. ಮಂಗಲಮಯ ನಾಮ ತುಜಿ ಸತತ ಗಾವುದೇ, ಮಂಗಲಮಯ ನಾಮ ತುಜಿ ಸತತ ಗಾವುದೇ. ಮಂಗಲಯಾ ಹೃದಯಾ ತುನಿ ಚಂಚಲಯಾ ಚಿತ್ತಾ ತುನಿ ಝುರುಝುರಾಂತ್ಯ ನೇತ್ರಾ ತುನಿ ಸ್ವರೂಪ ಪಾಹುದೇ. ಮಂಗಲಮಯ ನಾಮ ತುಜಿ ಸತತ ಗಾವುದೇ. ಅಂಧಾರ್ಥ ನಿರ್ಜನವನಿ ವಿಷಯಾಂಚ ಕಾಠ್ಯಾತುನಿ ಚೌರ್ಯಾಂಶ ಫೇರ್ಯಾತುನಿ ಪಾರ ಹೋವುದೇ. ಅದು ಎಷ್ಟೋ ಲಕ್ಷ ನಾವು ಈ ಮಾನವ ಜನ್ಮಕ್ಕೆ ಬರಬೇಕಾದ್ರೆ ಎಷ್ಟೋ ಲಕ್ಷಗಳು ಕಳೆದು ನಾವು ಬರ್ತೀವಿಲ್ಲ. ಅದಕ್ಕೆ ಚೌರ್ಯಾಂಶ ಫೇರ್ಯಾತುನಿ ಅಂದ್ರೆ ಅಷ್ಟೆಲ್ಲ ಮಾಡಿ ನಾ ಬಂದಿದ್ದೀನಿ. ಅದಕ್ಕೆ ಅವ್ರು ಹೇಳ್ತಾರೆ ವಿಷಯಾಂಚ ಕಾಠ್ಯಾತುನಿ. ವಿಷಯ ಎಂಬುದು ಒಂದು ನಮಗೆ ಇದು ಇದ್ದಂಗೆ, ಏನಂದರೆ ಅದು ಒಂದು ಹಿಂಡ್ರನ್ಸ್ ಇದ್ದಂಗೆ. ಅದಕ್ಕೆ ಅವ್ರು ಹೇಳ್ತಾರೆ ಅಂಥದ್ದು ನಾನು ಇದ್ದೀನಿ, ಅದರಿಂದ ನನ್ನನ್ನು ಪಾರು ಮಾಡಪ್ಪ ಭಗವಂತ ಗುರು ಅಂತ ಕೇಳ್ಕೊತಾ ಇದ್ದಾರೆ. ಸಂತಾಂಚಿ ಬೋಧ ಧೂಳಿ लागोया शिर कमली. संतांची बोध धूळी लागोया शिर कमली.
ಭಕ್ತಿಚಾ ಪ್ರೇಮ ಜಳಿ ಮಸ್ತ ಹೋವುದೇ ಮಂಗಲಮಯ ನಾಮ ತುಜಿ ಸತತ ಗಾವುದೇ. ಸಂತರ ಬೋಧ ಧೂಳಿ ಬಿದ್ದರೆ ಸಾಕಂತ. ಅದರಿಂದ ಅದಕ್ಕೆ ಕೃಷ್ಣ ಆ ಭಕ್ತನ ಒಂದು ಇದಕ್ಕೆ ಮೆಚ್ಚಿದ್ದ ಒಂದು ಇದರಲ್ಲಿ ಇಟ್ಕೊಂಡಿದ್ದು ಏನಿದು ಹಚ್ಕೊಳ್ತಿದ್ದಿ ಅಂದ್ರೆ, ನಾನು ಸಂತರ ಮತ್ತು ದೊಡ್ಡ ದೊಡ್ಡ ಮಹಾತ್ಮರ ಇದು ಎಲ್ಲ ನಾನು ಹಚ್ಕೋತಾ ಇದ್ದೀನಿ ಅಂತ ಹೇಳ್ತೀನಿ. ಅದಕ್ಕೆ ಹಾಗೆ ಭಕ್ತಿ ಚಾ ಪ್ರೇಮ ಜಳಿ ಮಸ್ತ ಹೋಗಿ, ಭಕ್ತಿಯ ಒಂದಿದು ನನಗೆ ಮಸ್ತ್ ಆನಂದ ಕೊಡ್ಲಿ ಅಂತ ಹೇಳ್ತಾರೆ ಅವ್ರು. ಮನ ಮಾನಸ ಮಂದಿರಾತ್ ಸಿಂಹಾಸನ ತವ ಪ್ರಶಾಂತ, ಮನ ಮಾನಸ ಮಂದಿರಾತ್ ಸಿಂಹಾಸನ ತವ ಪ್ರಶಾಂತ, ಸೋಹಂ ಧ್ವನಿ ಗೀತ ಗಾತ ರಂಗಿ ರಂಗುದೇ ಮಂಗಲಮಯ ನಾಮ ತುಜಿ ಸತತ ಗಾವುದೇ. ಭವಸಾಗರ ಕಠಿಣ ಘೋರ ಷಡ್ರಿಪು ಹೇ ಕರತಿ ಜೋರ. ಅದೇ ಈಗ ಹೇಳಿದ್ರ ಷಡ್ರಿಪು ಅಂದ್ರೆ ವೈರಿಗಳು ಅಂತೀವು. ಮೋಹ ಮದ ಮತ್ಸರ ಎಲ್ಲ ಇವು ಏನಂದ್ರೆ ವೈರಿಗಳಿದ್ದಂಗೆ ಅಂತ. ಭವಸಾಗರ, ಅದಕ್ಕೆ ಭವಸಾಗರ ಕಠಿಣ ಘೋರ, ಈ ಭವಸಾಗರ ಇವೆಲ್ಲ ನಮ್ಮನ್ನು ತೊಂದರೆ ಕೊಡ್ತಾ ಇದ್ದೇವೆ. ತುಕುಡ್ಯಾಂಚಿ ನಾವ ಪಾರ ಸ್ಥಿರ ಹೋವುದೇ. ನಮ್ಮದು ಒಟ್ಟು ನಮ್ಮ ದಡ ದಾಡ್ಸೋರು ಯಾರು ಅಂದ್ರೆ ಗುರುಗಳು. ಅದಕ್ಕೆ ಈ ಕಡೆ ಒಬ್ಬರು ಗುರುಗಳಿದ್ದಾರೆ, ಆ ಕಡೆ ಒಬ್ಬರು ಗುರುಗಳಿದ್ದಾರೆ. ಅದಕ್ಕೆ ಎರಡು ವಿಠ್ಠಲ ನಮ್ಮ ಸ್ವಾಮಿ ವಿಠ್ಠಲ ಸರ್ವಂತರ್ಯಾಮಿ. ನಮ್ಮ ತಂದೆಯವರು ಹೆಗಲ ಮೇಲೆ ಕೂಡಿಸ್ಕೊಂಡು ಕುಂಡ್ಕೊಂಡು ಹಾಡ್ತಿದ್ರು. ಆವಾಗ ನಮ್ಗೆ ಅದರದೆಲ್ಲ ಅರ್ಥ ಆಗಿದ್ದಿಲ್ಲ. ಇಷ್ಟು ಸಣ್ಣ ವಿಷಯದಲ್ಲಿ ದೊಡ್ಡ ತತ್ವನ ತುಂಬಿದಾರಲ್ಲ ಅಂತ ಒಂದು ಸ್ವಲ್ಪ ಇದನ್ನು ಎರಡು ಲೈನ್ ನೀವು ನಮ್ಮ ಜೊತೆಗೆ ಧನಿಗೂಡಿಸಿದ್ರೆ ಐ ಫೀಲ್ ಹ್ಯಾಪಿ ಅಬೌಟ್ ದಟ್. ವಿಠ್ಠಲ ನಮ್ಮ ಸ್ವಾಮಿ ವಿಠ್ಠಲ ಸರ್ವಂತರ್ಯಾಮಿ, ಎಡಕು ವಿಠ್ಠಲ ಬಲಕು ವಿಠ್ಠಲ, ಎಡಕು ಬಲಕು ವಿಠ್ಠಲ. ವಿಠ್ಠಲ ನಮ್ಮ ಸ್ವಾಮಿ ವಿಠ್ಠಲ ಸರ್ವಂತರ್ಯಾಮಿ, ತಂದೆ ವಿಠ್ಠಲ ತಾಯಿ ವಿಠ್ಠಲ, ತಂದೆ ತಾಯಿ ವಿಠ್ಠಲ. ವಿಠ್ಠಲ ನಮ್ಮ ಸ್ವಾಮಿ ವಿಠ್ಠಲ ಸರ್ವಂತರ್ಯಾಮಿ, ಬಂಧು ವಿಠ್ಠಲ ಬಳಗ ವಿಠ್ಠಲ, ಬಂಧು ಬಳಗ ವಿಠ್ಠಲ. ವಿಠ್ಠಲ ನಮ್ಮ ಸ್ವಾಮಿ ವಿಠ್ಠಲ ಸರ್ವಂತರ್ಯಾಮಿ, ವಿಠ್ಠಲ ನಮ್ಮ ಸ್ವಾಮಿ ವಿಠ್ಠಲ ಸರ್ವಂತರ್ಯಾಮಿ. ಗೋವಿಂದ ಗೋವಿಂದ ಹರೇ ಮುರಾರೇ, ಗೋವಿಂದ ಗೋವಿಂದ ರಥಾಂಗ ಪಾಣೆ, ಗೋವಿಂದ ಗೋವಿಂದ ಮುಕುಂದ ಕೃಷ್ಣ, ಗೋವಿಂದ ಗೋವಿಂದ ನಮೋ ನಮಸ್ತೆ. ಭಗವಂತನ ಚರಣೆಗೆ ನಮಸ್ಕರಿಸಿ ನಾನು ಇನ್ನೊಂದು 5 ನಿಮಿಷ ಇದೆ, ಅಷ್ಟರಲ್ಲಿ ಎಷ್ಟಾಗತ್ತೆ ಅಷ್ಟು ಮಾಡಿದ್ದೀನಿ. ನೋಡೋಣ ಎಷ್ಟು ಆಗುತ್ತೆ ಅಷ್ಟು ಮಾಡೋಣ. ಅದು ಭಕ್ತಿ ಬಿನಾ ಜ್ಞಾನ ನಹಿ, ಜ್ಞಾನ ಬಿನಾ ಭಕ್ತಿ ನಹಿ ಅಂತ ಹೇಳ್ತಾರೆ. ಎರಡೂ ಒಂದಕ್ಕೊಂದು ಪೂರಕವಾಗಿವೆ. ಈಗ ನಾವು ಮಾಡಿದ್ದು ವೇಸ್ಟ್ ಏನಲ್ಲ ಅಂತ ನಾನು ಭಾವಿಸ್ತೀನಿ. ಅದರ ಜೊತೆಗೆ ಹೀಗೆ ಈಗ ಈಗ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ 18 ಶ್ಲೋಕಗಳಿವೆ. ಅವು ಯಾವುವು ಅಂದರೆ ಜ್ಞಾನಿಯ ಲಕ್ಷಣಗಳನ್ನು ಹೇಳ್ತಾನೆ. ಅವು 55ರಿಂದ 72 ಶ್ಲೋಕಗಳು. ಅದರಲ್ಲಿಯೂ ಈಗ ನಾನು ಹೇಳೋದು 62 ಮತ್ತು 63ನೇ ಶ್ಲೋಕಗಳಲ್ಲಿ ಸಾಧಕನ ಗುಣದೋಷಗಳನ್ನು ವಿಮರ್ಶಿಸಿ ಸಲಹೆ ಸೂಚನೆಗಳನ್ನು ಮುಂದೆ ನೀಡಿದ್ದಾನೆ. ಮೊದಲ ಹೆಂಗೆ ಯಾಕಾಯಿತು, ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತಾನೆ. ಒಂದು ವೇಳೆ ಬಾಹ್ಯ ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ಸಂಯಮಗೊಳಿಸದಿದ್ದರೆ ಏನಾಗುವುದೆಂದು ಕೇಳಿದ ಪ್ರಶ್ನೆಗೆ ಭಗವಂತ ಉತ್ತರ ಕೊಡ್ತಾನೆ.
ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಮತ್ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಸಂಕ್ಷೇಪವಾಗಿ ಹೇಳಬೇಕಂದ್ರೆ ವಿಷಯ ಚಿಂತನದಿಂದ ಗುರು ಶಾಸ್ತ್ರೋಪದೇಶದ ಸ್ಮರಣನಾಶ, ಸ್ಮರಣನಾಶದಿಂದ ವ್ಯಕ್ತಿ ವಿನಾಶ. ಮನುಷ್ಯನನ್ನು ತಾರಿಸುವುದು ಸ್ಮರಣ, ನೆನಪು ಮಾಡಿಕೊಡೋದು. ಗುರುಗಳು ಯಾಕೆ ಬೇಕು ಅಂದರೆ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳಿಕ್ಕೆ, ಮತ್ತೆ ಮತ್ತೆ ಯಾಕೆ ಪ್ರವಚನಕ್ಕೆ ಕೇಳಬೇಕು ಅಂದರೆ ಮತ್ತೆ ಮತ್ತೆ ನಮ್ಮ ಆತ್ಮಾನಂದವನ್ನು ಪಡೀಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಟ್ರ್ಯಾಕಿಗೆ ಬರಬೇಕು. ಹೆಂಗಂದ್ರೆ ಬಲ್ಲವರ ಮುತ್ತಿನಂಥ ಮಾತುಗಳನ್ನು ಹೆಜ್ಜೆ ಹೆಜ್ಜೆಗೂ ನೆನೆಸುವವನು ನಿರಾತಂಕವಾಗಿ ಸಂಸಾರ ಸಾಗರದಲ್ಲಿ ದಾಟುತ್ತಾನೆ, ಸಂಸಾರದಲ್ಲಿದ್ದರೂ ನಿರ್ಲಿಪ್ತನಾಗಿ ಬದುಕುತ್ತಾನೆ. ಅದನ್ನು ಹೇಳಿಕೊಡ್ತಾರೆ ಆರ್ಟ್. ಅವರು ನಮಗೇನು ಯಾವುದು ಬಿಡು ಅಂತ ಹೇಳಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಹಾಗೆ ಅವನಿಗೆ ಪ್ರಾಪಂಚಿಕ ತಾಪವೂ ಕಷ್ಟ ಕೊಡೋದು. ಆ ಜ್ಞಾನ ಬಂತಂದ್ರೆ ಅವೆಲ್ಲ ದಿಸ್ ಇಸ್ ಆರ್ ಆಲ್ ಆ್ಯಸ್ ರೆಗ್ಯುಲರ್ ಆಗಿಬಿಡ್ತಾವೆ ಅವನಿಗೆ. ಇದಕ್ಕೆ ಹರಿಶ್ಚಂದ್ರ ಮಹಾರಾಜ ರಾಜ್ಯ ಸಂಪದ ಅಧಿಕಾರ ಎಲ್ಲ ಕಳೆದುಕೊಂಡ, ಪ್ರೀತಿ ಹೆಂಡತಿ 4 ಕಾಸಿಗೆ ಮಾರಿದ, ಕೊನೆಗೆ ಹೊಲೆಯಳಾದ ಹೊಲೆಯ ಆಳಾದ, ಹೊಲೆಯನಿಗೆ ಆಳಾದ, ಇಷ್ಟೆಲ್ಲ ಮಾಡಿದ. ಆದರೆ ಗುರುಶಾಸ್ತ್ರ ಸಂಸ್ಥಿತ ಸತ್ಯವನ್ನು ಮಾತ್ರ ಮರೆಯಲಿಲ್ಲ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅದಕ್ಕೆ ಆ ಸತ್ಯದ ಸ್ಮೃತಿ ಅವನನ್ನು ಅಜರಾಮರವಾಗಿಸಿತು. ಸಾಮಾನ್ಯವಾಗಿ ಮಹಾಜನರಿಗೂ ಕೂಡ ಈ ಸ್ಮರಣೆಯನ್ನು ಕಾಪಾಡಿಕೊಳ್ಳುವುದು ಕಷ್ಟ. ಅದಕ್ಕೆ ಅವ್ರು ಹೇಳ್ತಾರೆ ಭೀಷ್ಮ ದ್ರೋಣರಂಥ ಮಹಾನುಭಾವರು ಶಾಂತಿಯನ್ನು ಮರೆತು ಯುದ್ಧಕ್ಕೆ ಇಳಿದರು. ಧರ್ಮ ಅರ್ಜುನರಂಥ ಧರ್ಮಾತ್ಮರು ಸುಶೀಲತೆಯನ್ನು ಮರೆತು ಜೂಜಾಡಿದರು. ಅವ್ರು ಗೊತ್ತಿತ್ತು ಎಲ್ಲ, ಆದರೂ ಜೂಜಾಡಿದರು. ಧರ್ಮ ಪತ್ನಿಯನ್ನು ಪಣಕ್ಕೆ ಹಚ್ಚಿ ಕಳೆದುಕೊಂಡರು. ಮಹಾಭಾರತದ ಘೋರ ಯುದ್ಧ ನಡೆದು ಲಕ್ಷಾಂತರ ವೀರ ಯೋಧರು ರಣದೇವತೆಗೆ ಬಲಿಯಾದು ವಿಸ್ಮರಣೆಯಿಂದ. ಸಮಾಧಿಯ ಅಂಚಿನವರೆಗಿಂದ ತಪಸ್ವಿಗಳು ಯೋಗಿಗಳು ಕೂಡ ಸ್ಮೃತಿ ತಪ್ಪಿ ವಿನಾಶದ ಹಾದಿ ಹಿಡಿಯುತ್ತಾರೆ. ರೋಗಾರ್ಥಸ್ಯ ಭೇಷಜಂ ಯಥ ದುಃಖಾರ್ಥಸ್ಯ ಇದಂ ಅಧ್ಯಾತ್ಮಶಾಸ್ತ್ರ ಅಂತ ಹೇಳ್ತಾರೆ. ಹಾಗೆ ರೋಗದಿಂದ ನರಳುತ್ತಿರುವವನಿಗೆ ವೈದ್ಯರ ಸಹಾಯ ಯಾವ ರೀತಿ ಔಚಿತ್ಯವೋ ಅದೇ ರೀತಿ ದುಃಖದಿಂದ ತಪ್ಪಿಸುತ್ತಿರುವವನಿಗೆ ವೇದಾಂತ ವಿದ್ಯೆಯು ಆಶ್ರಯ ಹಾಗೂ ಔಷಧ ಎರಡೂ ಆಗ್ತವೆ. ವೇದರಹಿತವಾದ ಮನಸ್ಥಿತಿಯನ್ನು ತಿಳಿದುಕೊಂಡವನಿಗೆ ಮೋಹ ಎಲ್ಲಿಯದು, ಶೋಕ ಎಲ್ಲಿಯದು. ಅದಕ್ಕೆ ಶೋಕ ಮೋಹ ನಿವಾರಣೆಗೆ ಉಪನಿಷತ್ತುಗಳ ಅಧ್ಯಯನ ಮಾಡಬೇಕು. ವೇದಾಂತ ದರ್ಶನದಿಂದ ನಮ್ಮಲ್ಲಿ ಕಗ್ಗಂಟಾಗಿ ಇರುವ ಈ ಮೂಲ ವಾಸನೆಯು ಬಿಚ್ಚಿಕೊಳ್ಳುತ್ತದೆ, ವಾಸನೆಗಳು ಕ್ಷಯಿಸುತ್ತವೆ. ಮನಸ್ಸಿನಲ್ಲಿ ಹುದುಗಿರುವ ಎಲ್ಲ ಕಾಮನೆಗಳು ಅಂದರೆ ಕಾಮ ಕ್ರೋಧ ಮೋಹ ಲೋಭ ಅವೆಲ್ಲಗಳು ಧಾವಂತ ರೂಪದಿಂದಿರುವ ಎಲ್ಲ ವೇಗಗಳನ್ನು ಯಾವಾಗ ಕೊನೆಗಾಣಬೇಕು ಆಗ ವ್ಯಕ್ತಿ ಅಮರನಾಗುತ್ತಾನೆ, ಅವನಲ್ಲಿ ಬ್ರಹ್ಮಭಾವವು ನೆಲೆಗೊಳ್ಳುತ್ತದೆ. ಅದಕ್ಕೇನು ಮಾಡಬೇಕು ಅಂದರೆ ಗುರುವಿನಲ್ಲಿ ದೃಢ ನಿರ್ಧಾರ ನಂಬಿಕೆ ನೆಡಬೇಕು. ಮುಕ್ತಿ ಸುಲಭವಾಗಿ ದೊರಕುತ್ತದೆ. ಎಂಥ ಪತಿತನಾದರೂ ಸದ್ಗುರುವಿನ ಬೋಧೆಯಿಂದ ಸಚ್ಚಿದಾನಂದ ಸ್ಥಿತಿಯನ್ನು ತಲುಪಬಹುದು. ಇದಕ್ಕೆ ಉದಾಹರಣೆ ಎಂದರೆ ಇದೇ ಗೀತೆಯಲ್ಲಿ ಬರುವ ಅರ್ಜುನ ಮತ್ತು ಜಗದ್ಗುರು ಆದ ಶ್ರೀಕೃಷ್ಣ. ಧರ್ಮ ಸಂಕಟದಲ್ಲಿ ಬಿದ್ದ ಅರ್ಜುನನನ್ನು ಮೇಲೆತ್ತಿ ಅವನ ಬಾಯಿಯಿಂದಲೇ ಹೇ ಅಚ್ಯುತ, ನಿನ್ನ ದಯೆಯಿಂದ ನನ್ನ ಮೋಹವು ತೊಲಗಿತು, ಜ್ಞಾನ ಉಂಟಾಯಿತು, ಸಂದೇಹವು ನಿವೃತ್ತಿಯಾಯಿತು, ನೀನು ಹೇಳಿದ ಪ್ರಕಾರ ನಡೆಯಲು ಸಿದ್ಧನಾಗಿದ್ದೇನೆ. ಖಾಲಿ ಜಾಗದಲ್ಲಿ ಮನೆ ಕಟ್ಟುವುದು ಸುಲಭ, ಹಾಗೆ ಮನಸ್ಸನ್ನು ಖಾಲಿ ಮಾಡಬೇಕು. ಎಂಟಿ ಮಾಡಿ ಶುದ್ಧ ಅಂತಕ್ಕನ್ನು ಹೊಂದಬೇಕಾದ್ರೆ ಮೊದಲು ನಾವು ಇದ್ದದ್ದು ಕಲ್ಮಶಗಳನ್ನೆಲ್ಲ ಹೊರಗೆ ಹಾಕ್ಬೇಕು, ಆವಾಗ ತಾನೇ ಅದು ಆಗುತ್ತೆ. ಅದಕ್ಕೆ ಶುದ್ಧ ಬ್ರಹ್ಮ ಪರಾತ್ಪರ ರಾಮನನ್ನು ನಿನ್ನಲ್ಲಿ ಸ್ಥಾಪನೆ ಮಾಡಬಹುದು. ಅದಕ್ಕೆ ಶ್ರೀರಾಮ ದರ್ಶನದ 4 ಪಾವುಟಿಗಳು ಯಾವಂದ್ರೆ ಸತ್ಸಂಗ, ನಾಮಸ್ಮರಣೆ, ಆತ್ಮವಿಚಾರ. ಇವು ಮನೋಜಯ ಮತ್ತು ವಾಸನಾಕ್ಷಯ ಎರಡೂ ಸಾಧಿಸುತ್ತದೆ. ಶ್ರಮ ಸರ್ವಭ್ರಮೆಗಳ ನಿವಾರಣೆಯಾಗುತ್ತದೆ. ಅದಕ್ಕೆ ನನ್ನ ಇನ್ನೊಂದು ಕೊನೆಗೆ ಒಂದು
ಒಂದು ಇದನ್ನು ಭಜನೆ ಹೇಳಿಬಿಟ್ಟು ನಾನು ಮುಗಿಸ್ತೀನಿ. ತುಂಬ ಇದೆ, ಆದರೆ ನಾನು ಇನ್ನೂ ವಿಷಯ ಪ್ರವೇಶ ಮಾಡೋದು ಇಷ್ಟ ಆದರೆ ಕಷ್ಟ ಆಗುತ್ತೆ. ಅದಕ್ಕೆ ಕೊನೆಯದೊಂದು ಇದನ್ನು ಹೇಳಿಬಿಟ್ಟು ನಾನು ಅಲ್ಲಿ ಆಮೇಲೆ ಪತ್ರಿ ನಂದನ ದತ್ತ ಶ್ರೀ ಗುರುವೇ ಉತ್ತಮ ಮತಿಯನು ನೀಡೈ ಪ್ರಭುವೇ. ಭಗವಂತನ ಕೇಳ್ಕೋಬೇಕೇನಂದ್ರೆ ನಮಗೆ ಒಳ್ಳೆ ಬುದ್ಧಿ ಕೊಡು. ನಾವು ಸಣ್ಣವರಿದ್ದಾಗ ನಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ವಿದ್ಯಾ ಬುದ್ಧಿ ಕೊಡು ಅಂತ ಕೇಳ್ಕೊತಿದ್ವಿ. ಬರೇ ವಿದ್ಯೆ ಅಲ್ಲ, ಬರೇ ವಿದ್ಯೆ ಏನಾಗ್ತದೆ, ಬುದ್ಧಿನೂ ಬೇಕು. ಒಳ್ಳೆ ಬುದ್ಧಿ ಇದ್ದಾಗ ಆ ವಿದ್ಯೆ ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಗ್ತದೆ. ಈಗೆಲ್ಲ ಇದ್ದಾರಲ್ಲ, ಪಾಕಿಸ್ತಾನದಿಂದ ಬಂದು ಇವೆಲ್ಲ ಮಾಡ್ತಾರಲ್ಲ, ಅವ್ರಿಗೆ ಬೇಕಾದಷ್ಟು ವಿದ್ಯೆ ಇದೆ, ಬುದ್ಧಿನೇ ಇಲ್ಲ. ಸರಿಯಾಗಿ ಬುದ್ಧಿ ಬೇಕು. ಸುತ್ತಲೂ ಮುಸುಕಿದೆ ಮಾಯೆಯ ಪರದೆ, ಸತ್ಯ ಸ್ವರೂಪವು ತೋರದು ಎನಗೆ. ಅಗಣಿತ ಜನುಮವ ತಿರುಗಿದೆ ಹಿಂದೆ, ಈಗ ನಾ ಮಾನವ ಜನುಮಕ್ಕೆ ಬಂದೆ. ಬಗೆಯನು ಕಾಣದೆ ಬಳಲುತ್ತಲಿರುವೆ, ನೀಗಿಸು ಭವಭಾ ದಯ ಶ್ರೀ ಗುರುವೇ. ಅತ್ರಿ ನಂದನ ದತ್ತ ಶ್ರೀ ಗುರುವೇ ಉತ್ತಮ ಮತಿಯನು ನೀಡೈ ಪ್ರಭುವೇ. ಮತಿಗೆ ಅಟ್ಟೆನು ನಾ ಮಾನವನಾಗಿ, ಸತಿ ಸುಸಧನಕ್ಕೆ ಮೋಹಿತನಾಗಿ. ಯಾರೂ ಸಂಸಾರ ಮಾಡಬೇಡ ಅಂತ ಹೇಳಿದ್ರೆ, ಮೋಹದಲ್ಲಿ ಬೀಳ್ಬೇಡ ಅಂತ ಹೇಳ್ತಾರೆ. ಮಾಡಲಿ, ನಾನು ಸಂಸಾರಸ್ಥನೇ ಇದ್ದೀನಿ, ಆದರೆ ಒಂದು ಆ ತತ್ವವನ್ನು ತಿಳ್ಕೊಂಡು ನೀ ಕಡಿಕೆ ಆಗುವಂತ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಿದ್ರು, ನೀನು ತತ್ವ ತಿಳ್ಕೊಂಡು ಕಳಿಕೆ ಆಗು ಅಂದರೆ ಮೋಕ್ಷವನ್ನು ಹೊಂದುವಂತ. ಆ ತತ್ವ ತಿಳ್ಕೋಬೇಕು. ಸದ್ಗುರುಗಳ ಬೋಧೆಯನ್ನು ಯಾವಾಗಲೂ ಅವ್ರು ಕೇಳ್ತಾ ಇರ್ಬೇಕು. ಮತಿಗೆ ಎಟ್ಟೆನು ನಾ ಅದು ಗತಿಯನ್ನು ಕೋರುವೆ, ಚರಣಕ್ಕೆ ಬಾಗಿ ಪತಿತರ ಪಾವನ ಗೈಯುವ ಯೋಗಿ. ಅತ್ರಿ ನಂದನ ದತ್ತ ಶ್ರೀ ಗುರುವೇ ಉತ್ತಮ ಮತಿಯನು ನೀಡೈ ಪ್ರಭುವೇ. ವಿಷಯದ ಆಶೆಯು ಮನದೊಳಗಿಹುದು, ವೇಷವು ಭಕುತರ ತೆರವಾಗಿಹುದು. ಅಹಂಕಾರ ಬಿಡಬೇಕು, ನಾನು ಅಂತ ಬಿಡಬೇಕು ಅಂದರೆ ಇದನ್ನು ನಾವು ಫಾಲೋ ಮಾಡಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಸುಮ್ಮನೆ ನಾನು ಮಾಡ್ತೀನಿ, ಆದರೆ ಭಕುತರ ವೇಷ ಇರಬಾರ್ದು. ಶುದ್ಧ ಅಂತಕ್ಕನ್ನ ಹೊಂದದಲ್ಲಿ ಭಗವಂತ ತಾನೇ ಬಂದು ನೆಲೆಸ್ತಾನೆ. ಮೋಸವಾಗುವುದು ತಿಳಿದು ತಿಳಿದು, ಈಶನೆ ಪೋಷಿಸು ವಾಸನೆ ಕಳೆದು. ಅತ್ರಿ ನಂದನ ದತ್ತ ಸುಗುರುವೇ ಉತ್ತಮ ಮತಿಯನು ನೀಡೈ ಪ್ರಭುವೇ. ನಾನು ಎಂಟರ ಮಾಡಲಿಲ್ಲ, ಇನ್ನು 25 ನಿಮಿಷ ಜಾಸ್ತಿ ತಗೊಂಡು ಕ್ಷಮಿಸಬೇಕು ಅಂತ ಎಲ್ಲರನ್ನೂ ಕೇಳ್ಬೇಕು. ಡಾಕ್ಟರ್ ಶ್ರೀ ಗಳಿಗೀರವರು ಮನಸ್ಸನ್ನು ಯಾವ ರೀತಿ ಶುದ್ಧವಾಗಿ ಇಟ್ಕೊಳ್ಬೇಕು ಹಾಗೂ ಗುರುವಿಗೆ ಶರಣಾಗಬೇಕು ಅಂತ ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಟ್ಟರು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಹಾಡುಗಳು ಉಚ್ಚಕಂಠದಲ್ಲಿ ನಮ್ಮ ಮನಸ್ಸನ್ನು ತುಂಬಿ ಬಂದವು. ಅದಕ್ಕಾಗಿ ನಾವೆಲ್ಲರೂ ಅವರಿಗೆ ಅನಂತ ವಂದನೆಗಳನ್ನು, ಧನ್ಯವಾದಗಳನ್ನು ತಿಳಿಸ್ತಾರೆ. ಥ್ಯಾಂಕ್ ಯು ಸರ್. ಇಂದಿಗೆ ನಮ್ಮ ಚಿನ್ಮಯ ಅಮೃತ ಮಹೋತ್ಸವದ ಸಾಧಕರ ಜ್ಞಾನಯಜ್ಞ ಇದು ಬಹಳ ಮುಖ್ಯವಾದದ್ದು. ನಮಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಸ್ವಾಮಿ ಬ್ರಹ್ಮಾನಂದಜೀರವರು. ಆದ್ದರಿಂದ ನಾವು ಅವರ ಪಾದಕ್ಕೆ ನಮಸ್ಕರಿಸುತ್ತಾ ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತೇವೆ. 23 ಸಾಧಕರು ಈ ಶ್ರೀಪಾದ ಕ್ಷೇತ್ರದಲ್ಲಿ ತಮ್ಮ ವಿಷಯಗಳನ್ನು ಅತ್ಯುತ್ತಮವಾಗಿ ಮಂಡಿಸಿದ್ದಾರೆ. ಒಂದೊಂದು ಸಹ ಟಾಪ್ ಕ್ಲಾಸ್ ಅಂತ ಹೇಳ್ಬೋದು. ಹಾಗೂ ಪ್ರತಿದಿನ ಒಬ್ಬೊಬ್ಬರು MC ಈ ಫಂಕ್ಷನನ್ನು, ಅವತ್ತಿನ ದಿನದ ಕಾರ್ಯಕ್ರಮವನ್ನು ಉತ್ತಮವಾಗಿ ನಡೆಸ್ಕೊಟ್ಟಿದ್ದಾರೆ, ನನ್ನನ್ನು ಸೇರಿಸ್ಕೊಂಡು ಅಂತ ನಾನು ಅಂದ್ಕೊಳ್ತೀನಿ. ಹಾಗೂ ಇವೆಲ್ಲದರ ಹಿಂದೆ ಇದ್ದಂತಹ ನಮ್ಮ ಮಾತಾಜಿ, ಸಮತಾ ಮಾತಾಜಿ ಅವರು A to Z ಪ್ರತಿಯೊಂದನ್ನು ಕೂಡ ಚಾಚು ತಪ್ಪದೆ, ಒಂದು ಚೂರು ಹೀಗೆ ಹಾಗೆ ಆಗದೆ, ಯಾರೂ ಏನೋ ಎಣಿಸುವಂತೆಯೇ ಇಲ್ಲ,
ಅತ್ಯಂತ ಅಚ್ಚುಕಟ್ಟಾಗಿ ಪರ್ಫೆಕ್ಟ್ ಆಗಿ ಈ ಪ್ರೋಗ್ರಾಮಿನ ಎಲ್ಲಾ ವಿಷಯಗಳನ್ನು ಅವರು ಕೂಲಂಕುಷವಾಗಿ ಪರಿಗಣಿಸಿ ನಡೆಸ್ಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ನಾವು ತಿಳಿಸ್ತೇವೆ. ನಮ್ಮ ಭಾಗ್ಯ ಏನಂತಂದ್ರೆ ಸ್ವಾಮಿ ಬ್ರಹ್ಮಾನಂದಜೀರವರು ಅವರ ಉಪಸ್ಥಿತಿಯಲ್ಲಿ ಪ್ರತಿಯೊಬ್ಬರ ಮಾತು ನಡೆದಿದೆ. ನೇರವಾಗಿ ಅವರ ಪಾದಗಳಿಗೆ ನಾವೆಲ್ಲರೂ ಸಾಷ್ಟಾಂಗ ಪ್ರಣಾಮವನ್ನ ಮಾಡಬೇಕಾಗಿದೆ. ಅಲ್ಲದೆ ಅನೇಕ ಸಾಧಕರು ಪ್ರತಿನಿತ್ಯವೂ ಬಂದು ಎಲ್ಲರಿಗೂ ಉತ್ತೇಜನವನ್ನ ಕೊಟ್ಟು ಸಾಧಕ ಪ್ರವಚನಗಳನ್ನ ಕೇಳಿ ಅವರಿಗೆ ಪ್ರೋತ್ಸಾಹವನ್ನ ಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು. ಎಲ್ಲಕ್ಕಿಂತ ಮುಖ್ಯವಾಗಿ ಬಹಳ ಮೆಲೋಡಿಯಸ್ ಭಜನೆಗಳು ಹಾಗೂ ಹಾಡುಗಳು, ನಾವು ಹಾಡು ಕೇಳ್ತಾ ಇದ್ರೆ ಹಾಗೆ ಮುಳುಗೋಗ್ತಾ ಇದ್ವಿ. ಇದನ್ನ ನಡೆಸಿಕೊಟ್ಟಂತಹ ಶ್ರೀಮತಿ ರಾಜೇಶ್ವರಿ ಮತ್ತು ಅವರ ವೃಂದದವರಿಗೆ ಅನಂತ ಅನಂತ ಧನ್ಯವಾದಗಳು. ಬಹಳ ಚೆನ್ನಾಗಿತ್ತು. ಅವರು ಹೊರಟೋಗಿದ್ದಾರೆ ಏನೋ, ಬಟ್ ಅವರಿಗೆ ತಲುಪುತ್ತೆ. ಹಾಗೂ ಪ್ರತಿನಿತ್ಯ ರುಚಿ ರುಚಿಯಾದ ಪ್ರಸಾದವನ್ನ ನಮಗೆ ಕೊಡ್ತಾ ಇದ್ದಾರೆ. ಪ್ರಸಾದ ಯಾಕೆ ಅಂತಂದ್ರೆ ನಮ್ಮ ಮನಸ್ಸಿನ ಪ್ರಸನ್ನತೆಗಾಗಿ. ಇದು ನಮಗೆ ಗೊತ್ತಿರಲಿಲ್ಲ ಮೊದಲು. ನಾವು ಯಾವಾಗ ಚಿನ್ಮಯ ಕ್ಲಾಸಿಗೆ ಬರ್ತಾ ಇದೀವೋ ಆಗ ಎಷ್ಟೋ ವಿಷಯಗಳನ್ನು ತಿಳಿದುಕೊಂಡು ನಮ್ಮಲ್ಲಿ ಅನೇಕ ಬದಲಾವಣೆಗಳು, ಟ್ರಾನ್ಸ್ಫರ್ಮೇಷನ್ ಫಾರ್ ದ ಬೆಟರ್ ಆಗ್ತಾ ಇದೆ. ಸೊ ನಮ್ಮ ಪ್ರಸನ್ನತೆಗಾಗಿ ಇಲ್ಲಿ ಕೊಡ್ತಾ ಇರೋ ಪ್ರಸಾದ ಅಷ್ಟು ರುಚಿಕರವಾಗಿದೆ. ಇದೆಲ್ಲವನ್ನು ಆರ್ಗನೈಸ್ ಮಾಡಿದಂತಹ ನಮ್ಮ ಮಾತಾಜಿರವರಿಗೆ ನಾವು ಅನಂತ ಅನಂತ ಧನ್ಯವಾದಗಳನ್ನ ಮತ್ತೊಮ್ಮೆ ಅರ್ಪಿಸಲೇಬೇಕಾಗುತ್ತೆ. ಇವತ್ತು ಅಂತಿಮ ದಿನವಾದ್ದರಿಂದ ನಾನು ನಿಮ್ಮೆಲ್ಲರ ಪರವಾಗಿ ಬ್ರಹ್ಮಾನಂದಜೀರವರನ್ನ ಬೇಡ್ಕೊಳ್ತೇನೆ, ನಮಗೆ ಒಂದೆರಡು ಆಶೀರ್ವಚನಗಳನ್ನ ನೀಡಬೇಕು ಅಂತ ಅಂದ್ಬಿಟ್ಟು ಬ್ರಹ್ಮಾಜಿರವರಿಗೆ ಒಂದು ರಿಕ್ವೆಸ್ಟ್.